ಇದು ಮೋಕ ರೋಡ್, ಯಾವಾಗಿಂದ ಯಾವ ಸೈಡಿಂದ ಹೆಂಗ್ ಬರ್ತಾರೆ. ನಾನು ಮತ್ತೆ ಫ್ರೆಂಡ್ಸ್ ಎಲ್ಲ ಹಾಗೆ ಸುಮ್ಮನೆ ಖಾಲಿ ಇದ್ವಾ ಸಂಡೇ ಟೈಮ್ನಲ್ಲಿ. ಏನು ಮಾಡ್ಬೇಕಂತ ನೋಡ್ತಾ ಇದ್ರೆ ಆಂಧ್ರ ಹತ್ರ ಒಂದು ಮಟನ್ ಕಡ್ಡಿ ಮಾಡ್ತಾರಂತೆ. ಎಲ್ಲರೂ ಚಿಕನ್ ಕಡ್ಡಿ ಮಾಡ್ತಾರೆ, ಇವರು ಮಟನ್ ಕಡ್ಡಿ ಮಾಡ್ತಾರೆ. ಮಟನ್ ಸ್ಟಿಕ್ಕು ಅಂದರೆ ಪೂರ್ತಿ ಮಟನ್ ಏನಿದೆ ನಮ್ಮ ಮುಂದೆನೆ ಕಟ್ ಮಾಡ್ತಾರೆ. ಅದನ್ನ ನಮಗೆ ಯಾವ ಪಾರ್ಟ್ ಬೇಕು, ಚೆಸ್ಟ್ ಪಾರ್ಟ್ ಬೇಕಾ ಇಲ್ಲ ಲೆಗ್ ಬೇಕಾ ಕಾಣಿಸ್ತಿಲ್ಲ, ಏನ್ ಬೇಕು ಅಲ್ಲೇ ಕಟ್ ಮಾಡ್ಬಿಟ್ಟು ನಮ್ಮ ಮುಂದೆನೆ ಮಸಾಲ ಹಾಕಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ನಮ್ಮ ಮುಂದೆನೆ ಬೇಯಿಸ್ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇದೇ ರೂಟ್ ನಲ್ಲಿ ಬೇರೆ ಯಾವ್ದಾರ ರೂಟ್ ನಲ್ಲಿ ಹೋಗ್ಬಿಟ್ರೆ ಇವರು ಅಲ್ಲಿದಾರ. ಇಲ್ಲೊಂದು ಡ್ಯಾಮ್ ಐತೆ, ಡ್ಯಾಮ್ ಐತೆ ಇಲ್ಲಿ. ಚಿಕ್ಕದು. ಚೆನ್ನಾಗಿದೆ. ಅಲ್ಲಿ ನೋಡ್ ಬಾವಿ ಎಷ್ಟು ಚೆನ್ನಾಗಿದೆ. ಹೋಗ್ ಡೈ ಹೊಡೆದ್ ಬರ್ಬೋದಲ್ಲ. ಎಲ್ಲೋದ್ರ ಇವ್ರು ಶರೀ. ಇದೇ ಅಲ್ಲ ಮೋಕ ಫಾರೆಸ್ಟ್. ಜಾಲಿಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಜಾಲಿಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಓಡಾಡೋದಕ್ಕೆಲ್ಲ ಜಾಗ ಇತ್ತು. ಇಲ್ಲೇನ್ ಮಾಡಿದ್ದಾರೆ, ಪಾರ್ಕ್ ಮಾಡಿದಾರ. ಬೈಕಲ್ಲಿ ಒಳಗಡೆ ತಗೊಂಡೋಗಂಗಿಲ್ಲ ಅನ್ಸುತ್ತೆ. ತಗೊಂಡೋಗಂಗಿಲ್ಲ ಅಲ್ಲ. ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗಿದ್ದೆ, ಲಾಸ್ಟ್ ಈ ರೂಟ್ ನಲ್ಲಿ. ಮತ್ತೆ ಈ ರೂಟ್ ನಲ್ಲಿ ಬಂದೇ ಇಲ್ಲ ನಾವು. ನೋಡಿ, ಊರಿಂದ ಬರೋ ಟೈಮ್ ನಲ್ಲಿ ಈ ತರ ಅಂಗಡಿಗಳು ಇಟ್ಕೊಂಡಿರ್ತಾರೆ, ಚಿಕ್ಕ ಅಂಗಡಿಗಳು ರೋಡ್ ಸೈಡ್ ನಲ್ಲಿ. ಅವ್ರ ತೋಟದಲ್ಲೇ ಬೆಳೆದಿರುವಂತ ಚೆನ್ನಾಗಿರುತ್ತೆ. ಕಡಿಮೆ ರೇಟಿಗೆ ಕೂಡ ಕೊಡ್ತಾರೆ. ಮನೆಗೆ ಹೋಗ್ಬೋದು. ಅದೇ ಶಾಪ್ ಹೋಗಿ ಎಲ್ಲ ಇಟ್ಬಿಟ್ಟು ಅವರಿಗೆಲ್ಲ ದುಡ್ಡು ಕೊಟ್ಟು ಹಿಂದೆ ಇದಾರ, ಮುಂದೆ ಹೋದ್ರೆ ಇವರು ಹುಸೇನ. ಅಲ್ಲಿ ಹೋಗ್ಬೇಕಂದ್ರೆ ಫಸ್ಟೇ ಫೋನ್ ಮಾಡ್ಬಿಟ್ಟು ಅವ್ರಿಗೆ ಹೇಳ್ಬೇಕು ಇಷ್ಟು ಕೆಜಿ ಮಟನ್ ಬೇಕಂತ ಹೇಳ್ಬಿಟ್ಟು. ಇಲ್ಲ ಅಂತಂದ್ರೆ ಖಾಲಿ ಆಗಿಬಿಟ್ಟಿರುತ್ತೆ ಅವ್ರ ಹತ್ರ. ವಾಯ್ಸ್ ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ, ಅದಕ್ಕೋಸ್ಕರ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಯಾರು ಹೆಲ್ಮೆಟ್ ಹಾಕೊಂಡಿರ್ಲಿಲ್ಲ. ಆಂಧ್ರ ಬಾರ್ಡ್ರಲ್ಲಿ ಅಲ್ಲಿ ಎಲ್ಲ ಪೊಲೀಸ್ನವ್ರು, ಚೆಕ್ ಪೋಸ್ಟ್ ಹತ್ರ ಪೊಲೀಸ್ನವ್ರು ಇದ್ರು. ಅವ್ರು ಹಿಡ್ಕೊತಾರೆ ಅಂತ ಅಂದ್ಕೊಂಡ್ವಿ. ಬಟ್ ಅದು ಯಾರೂ ಹಿಡಿಲಿಲ್ಲ. ಅವ್ರ ಪಡೆಗೆ ಅವ್ರು ಕಲೆಕ್ಷನ್ ಮಾಡ್ಕೊತ ನಿಂತಿದ್ರು. ಎಲ್ಲ ರೆಕಾರ್ಡ್ ಆಗ್ತಿದೆ ಬ್ರೋ. ಎಲ್ಲ ಕಮಿಷನ್ ಇಸ್ಕೊಳ್ಳೋದೆ. ಇಲ್ಲಿಂದ ಕಂಟಿನ್ಯೂ ಯಾವ ಊರಿಗೆ ಹೋಗುತ್ತೆ? ಇದು ಈ ಕಡೆದು ಕಾಲ್ ಕನೆಕ್ಟ್ ಆಯ್ತಾ? ಅಲ್ಲಿಂದ ಹಾಗೆ ಸುಮ್ಮನೆ ಗಾಡಿ ಓಡಿಸ್ಕೊಂತ ಹೋಗ್ತಾ ಇದ್ವಿ. ಸಿಂಗಲ್ ರೋಡ್ ಆದರೂ ವ್ಯೂಸ್ ತುಂಬ ಚೆನ್ನಾಗಿತ್ತು. ಅಕ್ಕಪಕ್ಕ ಬೆಟ್ಟ ಗುಡ್ಡಗಳು, ಮರಗಳು, ಖಾಲಿ ರೋಡು ತುಂಬ ಚೆನ್ನಾಗಿ. ನಾವು ಹೋಗ್ತಿರೋ ಊರು ಬಂದು ಈದುಲಾ ದೇವರ ಬಂಡ ಅಂತ ಹೇಳ್ಬಿಟ್ಟು ಕರ್ನಾಟಕ ಬಾರ್ಡ್ರಿಂದ ಬಳ್ಳಾರಿಯಿಂದ ಆಲ್ಮೋಸ್ಟ್ 120 140 ಕಿಲೋಮೀಟರ್ ಆಗುತ್ತೆ. ಮತ್ತೆ ಆ ಸಿರುಗುಂಪ ಮೇಲೆ ಹೋಗೋದು ಒನ್ ಟೈಮ್ ಎಲ್ಲಾರ್ತಿಗೆ ಹೋಗೋ ಟೈಮ್ನಲ್ಲಿ ಬಂದಿದ್ವಿ. ಇನ್ನ ಒನ್ ಟೈಮ್ ಮಂತ್ರಾಲಯ ಹೋಗೋ ಟೈಮ್ನಲ್ಲಿ ಬಂದಿದ್ದೆ ನಾನು. ನಾವು ಯಾರು ಮದ್ವೆಗೆ. ಕರೆಕ್ಟ್. ಕಾರ್ ತಗೊಂಡು. ಯಾವ ಊರು ಅಂತ ಹೇಳಿದ್ರಿ ಇದು? ಅಲ್ಲಿಗ ನನ್ ಮಗ ಹಂಗಿದ ಶರೀಫ್. ಅವ್ನ್ ಲೆಫ್ಟ್ ಇಂಡಿಕೇಟರ್ ಆಫೇ ಮಾಡಿಲ್ಲ ಅವಾಗಿಂದ. ಅವ್ನ್ ಯಾವಾಗ ಗಾಡಿ ಸ್ಟಾರ್ಟ್ ಮಾಡ್ದ ಅವಾಗಿಂದ ಲೆಫ್ಟ್ ಇಂಡಿಕೇಟರ್ ಹಾಕೊಂಡೇ ಓಡಿಸ್ತವನ. ಹೆಂಗಿದೆ ನೋಡಿ, ಒಳ್ಳೆ ಪ್ಲೇಸ್. ಪಾರ್ಸಲ್ ತಗೊಂಬಂದು ಇಲ್ಲಿ ಕುಂತ್ಕೊಂಡ್ಬಿಡ್ಬೇಕು ಎಲ್ಲಾದ್ರೂ. ಆಸ್ಪರಿ 15 ಕಿಲೋಮೀಟರ್ ಇದೆ. ಡೇ ಟೈಮ್ ನಲ್ಲೇ ಗಾಡಿಗಳು ಕಾಣಿಸಲ್ಲ ಇಲ್ಲಿ. ಇನ್ನು ನೈಟ್ ಟೈಮ್ ನಲ್ಲಿ ಓಡಿಸ್ಬೇಕಂದ್ರೆ ಒಂದು ಗಾಡಿ ಕಾಣಿಸಲ್ಲ ಅನ್ಸುತ್ತೆ. ಬಟ್ ಆದ್ರೂ ಕೂಡ ಸಿಂಗಲ್ ರೋಡ್, ಅಕ್ಕಪಕ್ಕ ಬರೀ ಮುಳ್ಗಿಡಗಳೇನೆ. ಅಷ್ಟೊಳಗೆ ಟೈಮ್ ಗೇಟ್ ಹಾಕಿದ್ರು. ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಎಲ್ಲೂ ನೆರಳಿರ್ಲಿಲ್ಲ, ಮರ ಇತ್ತು ಇಲ್ಲೇನೆ. ಅದಕ್ಕೋಸ್ಕರ ನಿಲ್ಲಿಸ್ಬಿಟ್ಟು ಹುಡುಗರು ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳಿ ತೊಗೊತಾ ಇದ್ವಿ. ಅಷ್ಟೊಳಗಡೆ ಈ ಎತ್ತಿನ ಗಾಡಿ ಬಂತು. ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನ ರೆಕಾರ್ಡ್ ಮಾಡ್ತಾ ಇದ್ದೆ. ತುಂಬ ದಿನ ಆಗಿತ್ತು ಈ ಥರ ಎತ್ತಿನ ಗಾಡಿ ನೋಡಿ. ಆಮೇಲೆ ಲಾಸ್ಟಿಗೆ ಮಟನ್ ಸ್ಟಾಲ್ ಹತ್ರ ಹೋದ್ವಿ. ಅಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಮರಿಗಳೆಲ್ಲ ಖಾಲಿ ಆಗ್ಬಿಟ್ಟಿತ್ತು. ನಮ್ಮ ಮುಂದೆನೇ ಮರಿಗಳೆಲ್ಲ ಕೊಯ್ದು ಆಮೇಲೆಲ್ಲ ಕಟ್ ಮಾಡಿಬಿಟ್ಟು ಯಾವ ಪಾರ್ಟ್ ಬೇಕಂತ ಕೇಳ್ಬಿಟ್ಟು ಇದು ಮಾಡ್ಬಿಟ್ಟು ಕಟ್ ಮಾಡಿಬಿಟ್ಟು ನಮ್ಮ ಮುಂದೆನೇ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ರು. ಅಷ್ಟರೊಳಗೆ ಟೀ ಬ್ರೇಕ್ ಬಂತಂತ ಹೇಳ್ಬಿಟ್ಟು ಟೀ ಕುಡ್ಕೊತಾಯಿದ್ರು. ಆಮೇಲೆ ಮಟನ್ ಎಲ್ಲ ಕಟ್ ಮಾಡಿಬಿಟ್ಟು ಈ ಮಟನ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತೂಕ ಮಾಡ್ತಿದ್ದಾರೆ. ತೂಕ ಮಾಡಿದ್ಮೇಲೆ ಇಲ್ಲಿ ನಮಗೆ ತಗೊಂಬಂದು ಎಲ್ಲ ಬೇಯಿಸ್ಬಿಟ್ಟು ನೀಟಾಗಿ ಕೊಡ್ತಿದ್ದಾರೆ ನಮಗೆ. ಬೇಯಿಸಿದ್ಮೇಲೆಲ್ಲ ಪ್ಲೇಟಿಗೆ ಹಾಕ್ಕೊಂಡು ಆಮೇಲೆ ತೊಗೊಂಡೋದ್ವಿ. ಎಲ್ಲ ತೊಗೊಂಡೋಗ್ಬಿಟ್ಟು ಒಂದು ಟೇಬಲ್ ಮೇಲೆ ಕುಂತ್ಕೊಂಡು ಆರಾಮಾಗಿ ಪ್ಲೇಟ್ನಲ್ಲಿ ಹಾಕ್ಕೊಂಡೆಲ್ಲ ಬನ್ಗಳು ತೊಗೊಂಬಂದಿದ್ವಿ. ಹಾಗೆ ಆನಿಯನ್ಸ್ ತೊಗೊಂಬಂದಿದ್ವಿ, ಲೆಮನ್ ತೊಗೊಂಬಂದಿದ್ವಿ.
ಎಲ್ಲ ಕಟ್ ಮಾಡಿ ಇಟ್ಟಿದ್ವಿ ಆಲ್ರೆಡಿ. ಬಂದ ಜೊತೆಗೆ ಮಟನ್ ಕೂಡ ತಿನ್ಕೊಳ್ತಾ ಕುಂತಿದ್ವಿ. ಬಟ್ ತುಂಬ ಚೆನ್ನಾಗಿತ್ತು ಟೇಸ್ಟು. ಅವಾಗಲೇ ಬೇಯಿಸ್ಬಿಟ್ಟು ಫ್ರೆಶ್ಶಾಗಿ ಮಾಡಿ ಕೊಡ್ತಾರೆ. ಆಲ್ಮೋಸ್ಟ್ ಬ್ರೆಡ್ಡು ಬನ್ನು ಎಲ್ಲ ತೊಗೊಂಡಿದ್ವಿ, ನಾವೆಲ್ಲ ತೊಗೊಂಡೋಗಿದ್ವಿ. ಮಧ್ಯಾಹ್ನದ ಊಟ ಬರೀ ಮಟನ್ ತಿಂದೇನೆ ಹೊಟ್ಟೆ ತುಂಬಿಸ್ಕೊಂಬಿಟ್ವಿ ಲಾಸ್ಟಿಗೆ. ಮತ್ತು ಇಲ್ಲಿ ತಿಂದಿದ್ದೆಲ್ಲ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರ ಹತ್ರ ಹೋಗ್ಬಿಟ್ಟು ಮತ್ತೆ ಪಾರ್ಸಲ್ ಮಾಡಿಸ್ಕೊಂಡು, ಅಲ್ಲಿ ನೋಡಿ ಇಲ್ಲೆಲ್ಲ ಅಲ್ಲೇ ಕಟ್ ಮಾಡ್ತಿದ್ದಾರೆ, ಅಲ್ಲೇ ಬೇಯಿಸ್ತಿದ್ದಾರೆ ನಿಮಗೆ. ಅಲ್ಲಿ ನೋಡಿ ಕಟ್ ಮಾಡಿಬಿಟ್ಟು ಆಮೇಲೆಲ್ಲ ಪಾರ್ಸಲ್ ತೊಗೊಂಡ್ವಿ. ಮತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಬೇಕಂತ ಹೇಳ್ಬಿಟ್ಟು ಮತ್ತೆ ಪಾರ್ಸಲ್ ತೊಗೊಂಡು ಲಾಸ್ಟಿಗೆ ಪ್ಯಾಕ್ ಮಾಡ್ಕೊಂಡು ಸೀದಾ ಬಳ್ಳಾರಿ ಕಡೆ ಹೊಡೆದ್ವಿ. ಹೊರಗಡೆ ತುಂಬ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ಬಟ್ ಏನು ಮಾಡೋಕ್ಕಾಗಲ್ಲ, ನೈಟ್ ಆಗಿತ್ತು ನೋಡಿ. ಇಲ್ಲೆಲ್ಲ ಕಟ್ ಮಾಡಿಬಿಟ್ಟು ಇಲ್ಲೇನೆಲ್ಲ ಇದು ಮಾಡ್ತಾರೆ. ತುಂಬ ಜನ ಬರ್ತಾರೆ ಕರ್ನಾಟಕದಿಂದ ಮತ್ತು ಆಂಧ್ರದಿಂದ ಎಲ್ಲ. ಬಳ್ಳಾರಿಯಿಂದ 120 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಅದಾದ್ಮೇಲೆ ಕರ್ನೂಲಿಂದ ಒಂದು 45-50 ಕಿಲೋಮೀಟ್ರ್ ಆಗುತ್ತೆ. ಫ್ರೆಶ್ಶಾಗಿ ಅಲ್ಲೇ ನಮ್ಮ ಮುಂದೆನೇ ಕಟ್ ಮಾಡಿ ನಮ್ಮ ಮುಂದೆನೇ ಬೇಯಿಸ್ಕೊಡ್ತಾರೆ. ಒನ್ ಟೈಮ್ ಟ್ರೈ ಮಾಡಿ ನೀವು ಕೂಡ.